ನಮ್ಮ ಮಮ್ಮಿ ಇವತ್ತು ಬಂಗಾರದ ಬ್ಯಾಸ್ಲೆಟ್ ಕೊಡ್ಸಿದ್ರು. ನಮಸ್ಕಾರ ರೀ, ನಾನು ನಿಮ್ಮ ಮನೆ ಮಗಳು ರಂಜಿತಾ. ಯು ಕ್ಯಾನ್ ಕಾಲ್ ಮಿ ರಚ್ಚು. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಹಾಲು ತಗೊಂಡ್ಬಂದು ಹಾಲು ಕಾಸಿದೆ. ಪಾಪ ನಮ್ಮ ಮಮ್ಮಿನ ಬರೋದು ಲೇಟ್ ಆಯ್ತಂತ ಹೊಸ್ಲಿ ತೊಳೆದು ಅವರೇ ರಂಗೋಲಿ ಕೂಡ ಹಾಕಿದ್ರು. ಇವತ್ತು ಅಮಾಸೆ ಇದ್ದಿದ್ದ ಕಾರಣ ಬೇಗ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಕ್ ಹೊರಟೆ. ನಾನು ಪೂಜೆ ಮಾಡಿದ್ನಂತ ಹೇಳಿ ನಮ್ಮ ಮಮ್ಮಿ ನನಗೆ ಗೋಲ್ಡ್ ಬ್ಯಾಸ್ಲೆಟ್ ಕೊಡ್ಸ್ಬಿಡದ. ಬಟ್ ರಿಯಲ್ ಅಲ್ಲ. ನಮ್ಮ ಚಿರು ಗಾಡಿ ತೊಳಿತೀನಂದ. ಇನ್ನು 4 ವರ್ಷ ಎಷ್ಟು ಎನರ್ಜಿ ಇದೆ. ಅವ್ನ ಸೀಕ್ರೆಟ್ ಏನಂತ ಕೇಳಲೇಬೇಕು. ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು. ನಮ್ಮ ಮಮ್ಮಿ ಮೊಮ್ಮಗ ಕಷ್ಟ ನೋಡೋಕ್ಕಾಗ್ಲಾರ್ದ ಹೊರಗೆ ಊಟ ಮಾಡ್ಸೋಕ್ಕೆ ಬಂದ್ಬಿಟ್ರು. ಇವ್ರ ಗುಂಗಲ್ಲಿ ನಾನು ಪೂಜೆ ಮಾಡಿ ತೋರ್ಸೋದೇ ಮರ್ತ್ಬಿಟ್ಟೆ. ಮನೆ ಒಳಗಡೆ ಧೂಪ ಹಾಕಿದ್ರೆ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಲ್ವಾ. ನಾನು ಯಾವ್ದು ಮಿಸ್ ಮಾಡಿದ್ರು ಇದು ಮಿಸ್ ಮಾಡಲ್ಲ. ಇವತ್ತು ಹೋಳಿಗೆ ಮಾಡಬೇಕಲ್ಲ ಎಳ್ಳಿಂದು, ಸೊ ಅದಕ್ಕೆ ಲೇಟ್ ಆಗುತ್ತೆ ಅಂತ ನಮ್ಮ ಮಮ್ಮಿ ದೋಸೆ ತರಿಸಿ ಕೊಟ್ಟರು ನನಗೆ. ಟಿಫಿನ್ ಎಲ್ಲ ಮಾಡಿಕೊಂಡು ನಾವು ಸೀದಾ ಹೋದ್ವಿ ಅಡುಗೆ ಮನೆಗೆ ಹೋಳಿಗೆ ಮಾಡಬೇಕಂತ. ಇದು ಉಂಡಿ ಮಾಡಿ ಕೊಡ್ತಿದ್ದೆ. ನಮ್ಮ ಮಮ್ಮಿ ಲಟ್ಟಿಸ್ತಾ ಇದ್ರು. ನಮ್ಮ ಮಮ್ಮಿ ನೋಡಿ ಕಬ್ಬೆಲ್ಲ ಎಷ್ಟು ನೀಟಾಗಿ ತೆಗೆದು ಕೊಟ್ಟಾರೆ. ಅಪ್ಪ ಅಮ್ಮನ ಪ್ರೀತಿ ಅಂದ್ರೆ ಇದೆ ಅಲ್ವಾ. ನೈಟ್ ಸ್ವಲ್ಪ ಓದ್ಕೊಂಡೆ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.